ನೋಡಿ, ಒಂದು ಜೇನು ಪೆಟ್ಟಿಗೆ ಕಿರು ಪರಿಚಯ ಮಾಡ್ತೀನಿ ಕ್ವಿಕ್ಲಿ. ಯಾರಿಗೂ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ, ಯು ಕ್ಯಾನ್ ಕಂಟಿನ್ಯೂ ಹಿಯರಿಂಗ್ ದಿಸ್. ನೋಡಿ, ಒಂದು ಬಾಕ್ಸಲ್ಲಿ ಒಂದು ಬಿ ಬಾಕ್ಸಲ್ಲಿ ಒಂದು ಅಡಿಮನೆ ಅಂತ ಇರುತ್ತೆ ಕೆಳಗಡೆ. ಓಕೆ, ಆ್ಯಂಡ್ ದೆನ್ ದಿಸ್ ಇಸ್ ಕಾಲ್ಡ್ ಜೇನು ಕೋಣೆ ಅಂತಾರೆ ಇದಕ್ಕೆ. ಇಲ್ಲಿ ಜೇನುಗಳ ಕುಟುಂಬ ಇರುತ್ತೆ ಈ ಬಾಕ್ಸಲ್ಲಿ. ಇಲ್ಲಿ ಜೇನು ಪ್ಯೂರ್ ಜೇನು ಕಟ್ಟಕ್ಕೆ ಇದು. ಓಕೆ, ಇದು ಮೇಲ್ಗಡೆ ಅದು ಪ್ರೊಟೆಕ್ಷನ್ಗೆ. ಓಕೆ, ರೈಟ್, ದಿಸ್ ಇಸ್ ಹೌ ಇಟ್ ಲುಕ್ಸ್ ಲೈಕ್ ಲಿಟ್ರಲಿ. ಐ ಜಸ್ಟ್ ವಾಂಟ್ ಟು ಶೋ ಯು. ಇಲ್ಲಿ ಇದಕ್ಕೆ 2 ಹೋಲ್ಸ್ ಇರುತ್ತೆ, ಸೊ ದ್ಯಾಟ್ ಸಮ್ ಏರಿಯೇಷನ್ ಬರಲಿ ಅಂತ. ಈ ಕಡೆ ಒಂದು, ಈ ಕಡೆ ಒಂದು ಇರುತ್ತೆ. ಓಕೆ, ದಟ್ಸ್ ಅಬೌಟ್ ದ ಟಾಪ್ ಫ್ರೇಮ್. ಹಾಗೆಯೇ ಯು ಕ್ಯಾನ್ ಸಿ ಇಟ್ಸ್ ಅನ್ ISI ಮಾಡೆಲ್ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಬಿ ಸ್ಪೇಸಿಂಗು ಅದೆಲ್ಲ ತುಂಬ ಕಾನ್ಸೆಪ್ಟ್ ಇದೆ. ಇನ್ ಟರ್ಮ್ಸ್ ಆಫ್ MMsಲ್ಲಿ ಗ್ಯಾಪ್ ಎಲ್ಲ ಕೊಡಬೇಕು, ಇಲ್ಲಾಂದರೆ ಅವು ಏರಿಗಳನ್ನು ಹೇಗೆ ಕಟ್ಕೊಂಡ್ಬಿಡ್ತವೆ. ಸೊ ದಿಸ್ ಒನ್ ವಾಟ್ ಐ ವಾಸ್ ಕಾಲಿಂಗ್ ಈಸ್, ಇಲ್ಲಿ ಜೇನು ತುಪ್ಪ ಇಡೋ ಕೋಣೆ ಇದು. 8 ಫ್ರೇಮ್ಸ್ ಇದೆ, ಯು ಕ್ಯಾನ್ ಸಿ ಇಟ್ ರೈಟ್. 1 2 3 4 5 6 7 8 ಈ ಥರ ಚಿಕ್ಕದು ಫ್ರೇಮ್ಸ್ ಬರುತ್ತೆ ಇದರಲ್ಲಿ. ಓಕೆ, ಇಲ್ಲಿ ಜೇನು ಮಾತ್ರ ಇಡುತ್ತೆ, ಜೇನು ಹುಳುಗಳು. ವೇರ್ ಇನ್ ಯು ಸಿ ಹಿಯರ್, ಇಲ್ಲಿನೂ 8 ಫ್ರೇಮ್ಸ್ ಇರುತ್ತೆ, ಬಟ್ ದೀಸ್ ಫ್ರೇಮ್ಸ್ ಆರ್ ಕ್ವೈಟ್ ಬಿಗ್ಗರ್ ಒನ್, ಡಬಲ್ ದಿ ಸೈಜ್ ಆಫ್ ದಿಸ್ ಒನ್. ರೈಟ್, ಇಲ್ಲಿ ಜೇನು ಹುಳುಗಳು, ಮೊಟ್ಟೆಗಳು, ಸ್ವಲ್ಪ ಜೇನು ಇರುತ್ತೆ ಟಾಪಲ್ಲಿ, ಬಟ್ ಇದು ಎಂಟಿ ಇದೆ ಇವಾಗ. ಓಕೆ, ಸೊ ಇದು ಜೇನು ಕುಟುಂಬದ ಬಾಕ್ಸ್ ಆಯಿತು. ಇಲ್ಲಿ ನೋಡಿ, ದಿಸ್ ಇಸ್ ಒನ್ ಸಮಥಿಂಗ್ ಐ ಡಿಡ್ ಅ ವೆರಿ ಡಿಫ್ರೆಂಟ್ ಥಿಂಗ್. ಇಲ್ಲಿ ನೀವು ಜೇನುಗಳನ್ನು ಲೈವ್ ಆಗಿ ನೋಡ್ಬೋದು. ಇಲ್ಲಿ ದರ್ ಇಸ್ ಅ ಗ್ಲಾಸ್. ದಿಸ್ ದ ಎಕ್ಸ್ಟ್ರಾ ಥಿಂಗ್ ವಿಚ್ ಐ ಹ್ಯಾವ್ ಗೆಟ್ ಇಟ್ ಡನ್ ಫ್ರಮ್ ಮೈ ಕಾರ್ಪೆಂಟರ್. ಚೆನ್ನಾಗಿ ಮಾಡಿದ್ದಾರೆ, ಅವ್ರಿಗೆ ಹ್ಯಾಟ್ಸ್ ಆಫು. ಸೊ ಹೋಪ್ ಯು ಅಂಡರ್ಸ್ಟುಡ್ ದಿ ಓವರ್ ಆಲ್ ಬಿ ಬಾಕ್ಸ್ ಬಗ್ಗೆ ಒಂದು ಕಿರು ಪರಿಚಯ, ಒಂದು ಎಲ್ರಿಗೂ ಅದ್ರ ಬಗ್ಗೆ ಒಂದು ಅರಿವು ಬರಲಿ, ಒಂದು ಐಡಿಯಾ ಇರಲಿ ಅಂತ. ದಿಸ್ ಇಸ್ ಹೌ ಇಟ್ ಸ್ಟ್ಯಾಕ್ಸ್. ಅಡಿಮನೆ, ಜೇನುಗೂಡು, ಜೇನು ತುಪ್ಪದ ಬಾಕ್ಸು, ಮೇಲ್ಗಡೆ ಬಂದು ಅದರದ್ದು ಪ್ರೊಟೆಕ್ಷನ್, ಮಳೆ ಬಿಸಿಲು ಯಾವುದೇ ಇದ್ದರೂ ಪ್ರೊಟೆಕ್ಷನ್ಗೆ ಅದು ಟಾಪ್ ಬಾಕ್ಸ್. ಓಕೆ, ದಿಸ್ ಇಸ್ ಅಬೌಟ್ ದಿ ಒಂದು ಜೇನು ಪೆಟ್ಟಿಗೆ ಕಿರು ಪರಿಚಯ. ಥ್ಯಾಂಕ್ಸ್ ಫಾರ್ ವಾಚಿಂಗ್.